ಚಿಕ್ಕಬಳ್ಳಾಪುರದ ಆದಿಯೋಗಿ ಈಶಾ ಕೇಂದ್ರಕ್ಕೆ ಭಕ್ತರ ದಂಡೇ ಹರಿದು ಬರ್ತಾ ಇದೆ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಸಾವಿರಾರು ಭಕ್ತರು ಆಗಮಿಸಿ 112 ಅಡಿಯ ಆದಿಯೋಗಿಯ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಹೊಸ ವರ್ಷ 2024 ಸ್ವಾಗತಿಸೋಕೆ ಈಗಾಗಲೇ ಕೂಡ ಜನ ತುದಿಗಾಲಲ್ಲಿ ನಿಂತಿದ್ದಾರೆ. ವರ್ಷದ ಕೊನೆಯ ದಿನ, ಅದರಲ್ಲೂ ಕೂಡ ವೀಕೆಂಡ್. ಹಾಗಾಗಿ ಸಹಜವಾಗಿ ಇವತ್ತು ಪ್ರವಾಸಿ ತಾಣಗಳತ್ತ ಪ್ರವಾಸಿಗರ ದಂಡೇ ಹರಿದು ಬಂದಿದೆ. ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಹಾವಲಗುರ್ಕಿ ಬಳಿ ಇರುವಂತಹ ಈಶಾ ಆದಿಯೋಗಿ ಕೇಂದ್ರ, ಇವತ್ತು ಆದಿಯೋಗಿಯ ದರ್ಶನ ಪಡೆಯಲಿಕ್ಕೆ ಕೂಡ ಇವತ್ತು ಸಾವಿರಾರು ಮಂದಿ ಭಕ್ತರು ಇವತ್ತು ಬೆಳಗ್ಗೆನೇ ಇವತ್ತು ದೇವಾಲಯದತ್ತ, ಇವತ್ತು ಆದಿಯೋಗಿಯ ಈಶಾ ಕೇಂದ್ರದತ್ತ ಆಗಮಿಸಿದ್ದಾರೆ. ಈಗಾಗಲೇ ಕೂಡ ಬೆಳಗ್ಗೆಯಿಂದಲೂ ಕೂಡ ಇವತ್ತು ತಂಡೋಪತಂಡಗಳಾಗಿ ಈಗಾಗಲೇ ಕೂಡ ಸಹಜವಾಗಿ ಇವತ್ತು ವೀಕೆಂಡ್ ಆಗಿರೋದು, ಅದರಲ್ಲೂ ಕೂಡ ವರ್ಷದ ಕೊನೆಯ ದಿನ. ಇವತ್ತು ಸಂಜೆ ಇನ್ನೇನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ ಹೊಸ ವರ್ಷವನ್ನು ಸ್ವಾಗತಿಸೋಕೆ. ಹಾಗಾಗಿ ಜನ ಒಂದು ರೀತಿ ಸಂಭ್ರಮ, ಹೊರಗಡೆ ಹೋಗಿ ಸಂಭ್ರಮಿಸಬೇಕು ಮತ್ತು ಹೊಸ ವರ್ಷಾಚರಣೆಯನ್ನು ವೆಲ್ಕಮ್ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ, ಹಾಗಾಗಿ ದೇವರ ದರ್ಶನವನ್ನು ಪಡಿಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಕುಟುಂಬ ಸಮೇತರಾಗಿ ಆಗಮಿಸಿ ಇವತ್ತು ಈಶಾ ಆದಿಯೋಗಿಯ ದರ್ಶನವನ್ನು ಪಡಿತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಜನ ಇದೇ ರೀತಿ ಇವತ್ತು ಆದಿಯೋಗಿಯ ದರ್ಶನಕ್ಕೆ ಆಗಮಿಸಿ ಈಗಾಗಲೇ ಕೂಡ ಹೋಗ್ತಾ ಇರುವಂಥ ದೃಶ್ಯಗಳು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಅದರಲ್ಲೂ ಕೂಡ ಇವತ್ತು ಸಂಜೆ ದಿವ್ಯ ದರ್ಶನದ ವೇಳೆಯಲ್ಲಿ ಕೂಡ ಇಲ್ಲಿ ಸಾಕಷ್ಟು ಜನ ಭಕ್ತರು ಕೂಡ ಬರುವಂತಹ ಸಾಧ್ಯತೆ. ಬೆಳಗ್ಗೆ ಅಂತಂದ್ರೆ ಸ್ವಲ್ಪ ಕಡಿಮೆ, ಸಂಜೆ ಯಾಕಂತಂದರೆ ದಿವ್ಯ ದರ್ಶನದ ವೇಳೆಯಲ್ಲಿ ಇವತ್ತು ಲೈಟಿಂಗ್ ವ್ಯವಸ್ಥೆ ಇರುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಸಂಜೆ ವೇಳೆಯಲ್ಲಿ ಯಥೇಚ್ಛವಾಗಿ ಭಕ್ತರು ಬರ್ತಾರೆ. ಹಾಗಾಗಿ ಇವತ್ತು ದೇವರ ದರ್ಶನಕ್ಕೆ ಈಗಾಗಲೇ ಕೂಡ ಆದಿಯೋಗಿಯ ದರ್ಶನಕ್ಕೆ ಸಾವಿರಾರು ಮಂದಿ ಭಕ್ತರು ಇವತ್ತು ಆಗಮಿಸಿ ದರ್ಶನವನ್ನು ಪಡಿತಾ ಇರುವಂಥದ್ದು. ಮತ್ತೊಂದೆಡೆ ಈಗಾಗಲೇ ಕೂಡ ಏನು ಕರೋನಾ ಆತಂಕ ಇದೆ, ಅದರಲ್ಲೂ ಕೂಡ ಇವತ್ತು ಅದರ ನಡುವೆ ಕೂಡ ಇವತ್ತು ಭಕ್ತರ ಸಂಖ್ಯೆಯಲ್ಲಿ ಯಾವುದೇ ರೀತಿಯ ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿನೇ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಗುಂಪು ಗುಂಪಾಗಿ ಬಂದು ಇವತ್ತು ಜನ ಇವತ್ತು ಆದಿಯೋಗಿಯ ದರ್ಶನವನ್ನು ಪಡಿತಾ ಇರುವಂಥ ದೃಶ್ಯಗಳು ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇರುವಂಥದ್ದು. ಸಂಜೆ ಇನ್ನೊಂದು ವಿಶೇಷ ಏನಂತಂದರೆ, ಹೊಸ ವರ್ಷದ ಅಂಗವಾಗಿ ಇಲ್ಲಿ ಯಾವುದೇ ರೀತಿಯಾದಂಥ ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಲ್ಲ. ಎಂದಿನಂತೆ ಇವತ್ತು ಸಂಜೆ 7 ಗಂಟೆಗೆ ಲೈಟಿಂಗ್ ಮ್ಯೂಸಿಕ್ ವ್ಯವಸ್ಥೆ ಏನಿರುತ್ತೆ ಅದು ಆ ಒಂದು ವ್ಯವಸ್ಥೆ ಇರುತ್ತೆ. 7:15ಕ್ಕೆ ಸ್ಟಾರ್ಟ್ ಆಗುತ್ತೆ, 7:45ಕ್ಕೆ ಅರ್ಧ ಗಂಟೆಗಳ ಕಾಲ ಮುಗಿಯುತ್ತೆ. ತದನಂತರ 8 ಗಂಟೆ ಒಳಗಾಗಿ ಇಲ್ಲಿನ ಎಲ್ಲ ಭಕ್ತರು ಕೂಡ ವಾಪಸ್ ಹೋಗಬೇಕು. ಅದು ಬಿಟ್ಟು ಯಾವುದೇ ರೀತಿಯ 12 ಗಂಟೆಗೆ ಹೊಸ ವರ್ಷಾಚರಣೆಯನ್ನು ಸ್ವಾಗತಿಸುವ ಸಲುವಾಗಿ ಯಾವುದೇ ರೀತಿಯ ವಿಶೇಷ ಆಚರಣೆಗಳು ಇಲ್ಲಿ ಇರೋದಿಲ್ಲ. ಹಾಗಾಗಿ ಕೂಡ ಇವತ್ತು ಕೊನೆಯ ದಿನ, ನಾಳೆ ಹೊಸ ವರ್ಷ, ಹಾಗಾಗಿ ಭಾನುವಾರ ಆಗಿರೋದ್ರಿಂದ ಸಹಜವಾಗಿ ಇವತ್ತು ಈಶಾ ಆದಿಯೋಗಿಯ ಕೇಂದ್ರದತ್ತ ಸಾವಿರಾರು ಭಕ್ತರ ದಂಡ ಆಗಮಿಸಿ ಇವತ್ತು ದೇವರ ದರ್ಶನವನ್ನು ಪಡಿತಾ ಇರುವಂಥದ್ದು. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ.